NDRF ಗೈಡ್ಲೈನ್ಸ್ ಪ್ರಕಾರ ಏನು ಕೃಷ್ಣ ಬೈರೇಗೌಡ್ರೆ ನಾನು ಹೇಳ್ತಾ ಇರೋದು ಕೃಷ್ಣ ಬೈರೇಗೌಡರು ನಾನು ಹೇಳ್ತಾ ಇರೋದು ಚಿಲ್ಲರೆ ಕೋಟಿ ಕೊಡ್ಬೇಕು ತಾನೆ NDRF ಗೈಡ್ಲೈನ್ಸ್ ಪ್ರಕಾರ ನಾವು ಅವ್ರಿಗೆ ಸ್ಪರ್ಧೆ ಕೊಟ್ಟಿರೋ ಪ್ರಕಾರ ಅವ್ರ ಅಧಿಕಾರಿಗಳು ಒಪ್ಕೊಂಡು ಇರೋ ಪ್ರಕಾರ ಕೊಟ್ರಿ ಮೊದ್ಲು ಕೊಡಿಸ್ರಿ ನಿಮ್ಗೆ ಆಯ್ತು ಮೊದ್ಲು ಕೊಡಿಸ್ರಿ ಅದನ್ನ ಕೊಡ್ಸೋದ್ ಬಿಟ್ಬಿಟ್ಟು ನೀವು ಇಲ್ಲಿ ಯಾವ್ದೋ ತರ ಲೆಕ್ಕಾಚಾರ ಹಾಕಿರಿ ಹೆಂಗೆ ಸ್ವಾಮಿ ಇದು ನಾವೇನೋ ಮಾಡ್ತೀವಿ ನಾವೇನೋ ಹೋಗಿ ಸರ್ ರಾಜ್ಯ ಸಭೆ ಅದನ್ನ ಕೇಳಕ್ ನಾವ್ ಇಲ್ಲಿಂದ ಡೆಲ್ಲಿಗೆ ನಿಯೋಗ ಹೋದ್ರೆ ಕರಿಸ್ಕೊಳ್ಳಬಾರ್ದು ಹೊಡೆದ್ರೆ ನಾವ್ ಏನ್ ಮಾಡ್ಬೇಕು ಸ್ವಾಮಿ ಕರ್ನಾಟಕದ ಮರ್ಯಾದೆ ಕಳಿಯಕ್ಕ ನಾವು ಹೋಗಿದ್ದು ಈ ರಾಜ್ಯದ ಅಭಿವೃದ್ಧಿಗೋಸ್ಕರ ಈ ರಾಜ್ಯದ ಬಡ ರೈತನ ಏನಿವತ್ತು ಸಂಕಷ್ಟಕ್ಕೆ ಸಿಕ್ಕಾಗಿದ್ದೇನೆ ಬರ ಬಂದು ಆ ಬರದಲ್ಲಿ ಸಿಕ್ಕಿದಾನೆ ಈ ರಾಜ್ಯದ ರೈತ ಆ ರೈತನಿಗೆ ಹಣ ಕೊಡ್ಲಿಕ್ಕೆ ಹಣ ಕೇಳಲಿಕ್ಕೆ ನಾವು ಹೋಗಿದ್ದು ನಾವು ಅಲ್ಲಿ ಮೋಜ್ ಮಾಡಕ್ ಹೋಗಿರ್ಲಿಲ್ಲ ಸ್ವಾಮಿ ನಾವು ಈ ರಾಜ್ಯದ ರೈತನ ಸಂಕಷ್ಟಕ್ಕೋಸ್ಕರ ನಮಸ್ಕಾರ ಸ್ವಾಮಿ ನಮಸ್ಕಾರ ಅಧ್ಯಕ್ಷರಿಗೆ ಸ್ವಲ್ಪ ಆರಾಮ ಮಾತಾಡ್ಬೋದು ಅಂತ ಕೊಟ್ರೆ ಹೆಂಗೆ ಆಮೇಲೆ ಈಗ ನಾವು ಬೆಳಿಗ್ಗೆ ನಿನ್ನೆಯಿಂದ ಕೊಬ್ಬರಿ ಅಂತ ಇದೀವಿ ಕೊಬ್ಬರಿ ಆಯ್ತು ಕೊಬ್ಬರಿ MSP ರೇಟ್ ಅಂದ್ರೆ ಹಿಂದೆ ನೋಡ್ರ ನಮ್ಮ ಅಧ್ಯಕ್ಷರ ತಲೆ ತಿರುವಿ ಅವ್ರಿಗೆ ಓಡಿಸ್ಬಿಟ್ರಿ ಈಗ ಅವ್ರನ್ನ ಕುಡಿಸ್ಬಿಟ್ರಿ ಅವ್ರು ಬೇರೆಯವರು ಮಾತಾಡ್ತಾರೆ ಮುಗಿಸ್ರಿ ಲಗುನ ಆಯ್ತು ಮಾತಾಡೋಣ ಮುಗಿಸೋಣ ಆದ್ರೆ MSP ರೇಟ್ ಏನಿದೆ ಕತೆ ನಾವು ಕೊಬ್ಬರಿಗೆ ದರ ಕೇಳ್ತೀವಿ ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ್ ಈ ದರವನ್ನು ನಿಗದಿ ಮಾಡತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕಿಲ್ಲ ಕೇಂದ್ರ ಸರ್ಕಾರಕ್ಕೆ ನಾವು ಕೊಬ್ಬರಿಗೆ ಇದು ಬೆಲೆ ಕೊಡಿ